ಮಾರಪ್ಪ ಮಾಸ್ಟರ್ ನಿವೃತ್ತ ನೌಕರ ಶಿಕ್ಷಕರವರು ಅವರನ್ನು ಇವತ್ತು ನಾವೆಲ್ಲರೂ ಸರ್ವಾನುಮತದಿಂದ ಆಯ್ಕೆ ಮಾಡಿದ್ವಿ. ನಾಡು ನುಡಿ ಜಲಕ್ಕೋಸ್ಕರ ಯಾವುದೇ ಸಂದರ್ಭದಲ್ಲಾಗಿರಲಿ ನಾವು ಇವತ್ತು ಈ ನಾಡಿಗಾಗಿ ತ್ಯಾಗ ಮಾಡೋಣ ಅಂತಕ್ಕಂಥ ಭಾವನೆಗಳನ್ನು ಇಟ್ಕೊಂಡು ಇವತ್ತು ಎಲ್ಲ ಚರ್ಚೆ ಮಾಡಿ ತಮ್ಮೆಲ್ಲರ ಸಮ್ಮುಖದಲ್ಲಿ ಇವತ್ತು ಅವರ ಆಯ್ಕೆಯನ್ನು ನಾವು ಮಾಡಿದ್ವಿ. ಬೇಕಾವತಿ ಜಲ್ದಿ ಸರ್ ನೀವು ಸ್ವಲ್ಪ ಹಿಂದೆ ಕಾಸು ಕಾಸು ಸಾಕು ಜೋರಾಗಿ ಚಪ್ಪಾಳೆ ತೊಟ್ಟೋದ್ರ ಮೂಲಕ ನೂತನ ಅಧ್ಯಕ್ಷರನ್ನ ಇವತ್ತು ತಮ್ಮೆಲ್ಲರ ಸಮ್ಮುಖದಲ್ಲಿ ಪತ್ರಕರ್ತರ ಸಮ್ಮುಖದಲ್ಲಿ ಆಯ್ಕೆ ಮಾಡಿ ಅವರಿಗೆ ಆ ಜವಾಬ್ದಾರಿಯನ್ನು ಕೊಡ್ತಾ ಇದ್ದೀವಿ. ತಾಲೂಕ್ ಉಪಾಧ್ಯಕ್ಷರು ಈ ಕಡೆಗೆ ಅದಕ್ಕೆ ದಪ್ಪ ಇದಾನಂತಾನೆ ನಾವು ಆಯ್ಕೆ ಮಾಡಿರೋದು ಆತನೀಗ ಸಂಘಟನಾ ಕಾರ್ಯದರ್ಶಿ ಕನ್ನಡ ಸೇವೆ ಬಗ್ಗೆ ಮಾಡಬೇಕು. ಸಂಘಟನಾ ಕಾರ್ಯದರ್ಶಿ ನಾಡು ನುಡಿ ಬಗ್ಗೆ ಮಾಡಿ. ಟೈಲರ್ ರಾಜು ನಿಂಬಳಗೆರೆ ಗ್ರಾಮಾಂತರ ಘಟಕದ ಜಂಟಿ ಕಾರ್ಯದರ್ಶಿ. ಹುಲಿಗಿ ತಾಲೂಕು ಕೊಟ್ಟೂರು ತಾಲೂಕು ಗ್ರಾಮಾಂತರ ಘಟಕದ ಅಧ್ಯಕ್ಷರು ಬರ್ರಿ ಈ ಕಡೆ. ಜಂಟಿ ಕಾರ್ಯದರ್ಶಿಯವರು ಟೈಲರ್ ರಾಜು ಬಂಡೆವಲ್ಕ್ ಅಂತ ಇರಬಾರ್ದು, ಸ್ವಲ್ಪ ನಾಡು ನುಡಿ ಜಲಕ್ಕಾಗಿ ತ್ಯಾಗ ಮಾಡ್ಲಿ ಅಂತ. ಜಿ ನಾಗೇಂದ್ರಪ್ಪ ತಾಲೂಕ್ ಪ್ರಧಾನ ಕಾರ್ಯದರ್ಶಿ. ಬರ್ರಿ ನಾಗೇಂದ್ರಪ್ಪ ಅವ್ರು ಮಾವ ಆಗ್ತಾರಂತ ಬಿಡು, ನಾವೇನು ಬೇಡ. ಇವರು ಕಾರ್ಯಕಾರಿ ಸಮಿತಿನ ನಾವೆಲ್ಲ ಕೂತ್ಕೊಂಡು ಮತ್ತೆ ಆಯ್ಕೆ ಮಾಡೋಣ. ಹಾಗೆ ಇನ್ನಿತರೆ ಮುಖ್ಯವಾಗಿ ಈಗೇನು ಕಾರ್ಯಕಾರಿ ಸಮಿತಿಯಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಎಲ್ಲ ಅಧ್ಯಕ್ಷರು, ಗೌರವಾಧ್ಯಕ್ಷರು, ಉಪಾಧ್ಯಕ್ಷರು, ಜಂಟಿ ಕಾರ್ಯದರ್ಶಿ, ಸಂಘಟನಾ ಕಾರ್ಯದರ್ಶಿ ಎಲ್ಲರಿಗೂ ಮಿತ್ರರಿಗೂ ಈ ಕಾರ್ಯಕ್ರಮಕ್ಕೆ ವಂದನೆಯನ್ನು ತಿಳಿಸ್ತೇನೆ. ಹಾಗೆ ಪತ್ರಕರ್ತರು ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರೆ ಅವರಿಗೂ ಸಹ ನಿಮ್ಮೆಲ್ಲರ ಪರವಾಗಿ ಅಧ್ಯಕ್ಷರ ಪರವಾಗಿ ಹೃತ್ಪೂರ್ವಕವಾಗಿರ್ತಕ್ಕಂಥ ವಂದನೆಯನ್ನು ಸಲ್ಲಿಸ್ತೇನೆ. ಹಾಗೆ ಈ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಲಿಕ್ಕೆ ಮಾನ್ಯ ಅಧ್ಯಕ್ಷರು ಈಗ ಮುಂದುವರಿಸಿ ಈ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದಾರೆ. ಪತ್ರಿಕಾಗೋಷ್ಠಿ ಆದ್ಮೇಲೆ ನಮ್ದು ಊಟ ಆದ್ಮೇಲೆ ಮತ್ತೆ ನಾವೆಲ್ಲರೂ ಘಟಕದ ಅಧ್ಯಕ್ಷರ ನೇಮಕಾತಿಯಲ್ಲಿ ತಾಲೂಕಿನ ವಿವಿಧ ಬಂಧುಗಳು ಆಗಮಿಸಿದಿರಿ. ತಮಗೆಲ್ಲರೂ ಸ್ವಾಗತ ಕೋರ್ತಿದ್ದೇನೆ. ಹಾಗೆ ಪತ್ರಕರ್ತ ಮಿತ್ರರೆಲ್ಲರಿಗೂ ಈ ಪೂರ್ವಭಾವಿ ಸಭೆಗೆ ಆಧಾರದ ಸ್ವಾಗತ. ಈಗಾಗಲೇ ನಮ್ಮ ಅಧ್ಯಕ್ಷರು ತಮಗೆ ತಿಳಿಸಿದ ಹಾಗೆ ತಾಲೂಕಿನ ಕನ್ನಡ ಸೇನೆ ಕರ್ನಾಟಕ ತಾಲೂಕು ಘಟಕದ ಅಧ್ಯಕ್ಷರನ್ನಾಗಿ ಸನ್ಮಾನ್ಯ ಶ್ರೀ ಬಿ ಮಾರಪ್ಪ ಇವರನ್ನು ಅಧ್ಯಕ್ಷರನ್ನ ಆಯ್ಕೆ ಮಾಡಿದ್ದಾರೆ ಎಲ್ಲರೂ ಸೇರಿ. ಹಾಗಾಗಿ ಅವರಿಗೂ ಈ ವೇದಿಕೆಗೆ ಅಧ್ಯಕ್ಷತೆ ವಹಿಸಿಕೊಂಡು ಕಾರ್ಯ ನೆರವೇರಿಸಿಕೊಡ್ಬೇಕಂತ ನಾನು ಸ್ವಾಗತ ಕೊಡ್ತಾ ಇದ್ದೀನಿ. ಹಾಗೆ ಬಿ ಹನುಮಂತಪ್ಪ ಸಹೋದರರು ಕಾರ್ಯಾಧ್ಯಕ್ಷರು, ತಾಲೂಕು ಕಾರ್ಯಾಧ್ಯಕ್ಷರನ್ನ ತಾಲೂಕು ಕನ್ನಡ ಸೇನೆ ಕರ್ನಾಟಕ ಕಾರ್ಯಾಧ್ಯಕ್ಷರನ್ನು ಆಯ್ಕೆ ಮಾಡಿದ್ದಾರೆ. ಹಾಗೆ ಇಸ್ಮಾಯಿಲ್ ಮುನ್ನಾರ್ ಅವರು ತಾಜ್ ಹೋಟೆಲ್ ಗೌರವಾಧ್ಯಕ್ಷರು, ಇವರನ್ನು ಸಹ ತಾಲೂಕು ಕನ್ನಡ ಸೇನೆ ತಾಲೂಕು ಕರ್ನಾಟಕ ಗೌರವಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ದಾರೆ. ಹಾಗೆ ಎಂ ಮಾಂತೇಶ್ ಗಾಣಗಟ್ಟೆ ಮಾಜಿ ಅಧ್ಯಕ್ಷರು, ತಾಲೂಕು ಗ್ರಾಮಾಂತರ ಘಟಕದ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ದಾರೆ. ಹಾಗೆ ಉಮೇಶ್ ಯರ್ಮಾನಹಳ್ಳಿ ಇವರಿಗೂ ಸಹ ಅಧ್ಯಕ್ಷರು, ಉಪಾಧ್ಯಕ್ಷರು, ತಾಲೂಕು ಗ್ರಾಮಾಂತರ ಘಟಕದ ಉಪಾಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಾರೆ. ವಿ ಹನುಮಂತಪ್ಪ ತಾಲೂಕು ಉಪಾಧ್ಯಕ್ಷರು. ಮುಗಿಲಿ ಬಿ ಹನುಮಂತಣ್ಣರು ತಾಲೂಕು ಉಪಾಧ್ಯಕ್ಷರು. ಹಾಗೆ ಮಲ್ಲಿಕಾರ್ಜುನ ತಾಲೂಕು ಸಂಚಾಲಕರು.
ಮಲ್ಲಿಕಾರ್ಜುನ ಚೌಡಾಪುರ ಮಲ್ಲಿಕಾರ್ಜುನ ಅಂತ ಹೇಳ್ಬೇಕು. ಬರ್ದಿಲ್ಲ ಇದು. ಗ್ರಾಮ ಪಂಚಾಯತಿ ಸದಸ್ಯ ಆತ್ಮೀಯ ನನ್ನ ಸ್ನೇಹಿತರೆ ಮತ್ತು ಕನ್ನಡದ ಕಲಿಗಳೇ, ಕನ್ನಡ ಸೇನೆ ಕರ್ನಾಟಕದ ತಾಲೂಕು ಘಟಕದ ನೂತನ ಅಧ್ಯಕ್ಷರನ್ನಾಗಿ ನಿವೃತ್ತ ಶಿಕ್ಷಕರಾದಂಥ ಬಿ ಮಾರಪ್ಪ ಅವರನ್ನ ತಮ್ಮೆಲ್ಲರ ಸಮ್ಮುಖದಲ್ಲಿ ಈಗಾಗಲೇ ಆಯ್ಕೆಯನ್ನು ಮಾಡಿದ್ದೀವಿ. ಈಗಾಗಲೇ ಸಾಕಷ್ಟು ಹೋರಾಟಗಳನ್ನು ಮಾಡಿಕೊಂಡು ಬಂದಿರತಕ್ಕಂತಹ ಒಂದು ಇತಿಹಾಸ ಇರತಕ್ಕಂತಹ ಒಂದು ರಾಜ್ಯ ಸಂಘಟನೆ ಕನ್ನಡ ಸೇನೆ ಕರ್ನಾಟಕ. ಈಗಾಗಲೇ ಪತ್ರಿಕಾ ಮಾಧ್ಯಮದವರಿಗೆ ಈಗಾಗಲೇ ನಾವು ಸುಮಾರು ವರ್ಷಗಳಿಂದ ಯಾವ್ಯಾವ ಕೆಲವೊಂದು ಹೋರಾಟಗಳಲ್ಲಿ ಅವರು ಕೂಡ ನಮ್ಮ ಜೊತೆ ಭಾಗಿಯಾಗಿ ಅನೇಕ ಹೋರಾಟಗಳ ಬಗ್ಗೆ ಈಗಾಗಲೇ ಸುದ್ದಿ ಕೂಡ ಆಗಿದೆ. ಅದರಿಂದ ಈ ಒಂದು ಸಂಘಟನೆಯನ್ನ ಮತ್ತೆ ಚುರುಕುಗೊಳಿಸಬೇಕು ಅಂತಂತೇಳಿ ಇವತ್ತು ಬಿ ಮಾರಪ್ಪ ಮಾಸ್ಟರ್ ಒಂದು ಅಧ್ಯಕ್ಷತೆಯಲ್ಲಿ ಈ ಒಂದು ತಾಲೂಕಿನಾದ್ಯಂತ ನಾವು ಈ ಸಂಘಟನೆ ಗಟ್ಟಿಗೊಳಿಸಬೇಕು ಅಂತಕ್ಕಂಥ ಒಂದು ದೂರದೃಷ್ಟಿ ಇಟ್ಕೊಂಡು ಇವತ್ತು ಈ ಸಭೆಯನ್ನು ಕರೆದು ಈ ಸಭೆಯಲ್ಲಿ ಈ ಪೂರ್ವಭಾವಿ ಸಭೆಯಲ್ಲಿ ಇದನ್ನು ನಾವೆಲ್ಲರೂ ಕೂಡ ತೀರ್ಮಾನ ಮಾಡಿದ್ವಿ. ನಾಡು ನುಡಿ ಜಲ ಸಮಸ್ಯೆಗಳು ಬಂದಾಗ ಈ ಒಂದು ಸಂಘಟನೆ ನಾಡಿಗಾಗಿ ಕನ್ನಡಿಗರಿಗಾಗಿ ಧ್ವನಿ ಎತ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಅದು ಯಾರೇ ಆಗಿರಲಿ, ಈ ರಾಜ್ಯದ ಇಂಚಿಂಚು ಜಾಗ ಕೂಡ ಪರಕೀಯರ ಪರ ರಾಜ್ಯದ ಯಾವುದೇ ಪ್ರಜೆ ಆಗಿರ್ಬೋದು. ಇವತ್ತು ನಾವು ಅಂಥ ಒಂದು ಸನ್ನಿವೇಶಗಳಲ್ಲಿ ನಾವು ಬಹಿರಂಗವಾಗಿ ಬೀದಿಗಿಳಿದು ಈ ರಾಜ್ಯವನ್ನು ರಕ್ಷಿಸ್ತಕ್ಕಂತಹ, ಗಡಿಯನ್ನು ರಕ್ಷಿಸ್ತಕ್ಕಂತಹ ಕೆಲಸಗಳನ್ನು ಮಾಡಿಕೊಂಡು, ನಾಡಿನ ತುಂಬ ರಾಜ್ಯೋತ್ಸವಗಳನ್ನು ಮಾಡಿಕೊಂಡು, ಕನ್ನಡ ನಾಡನ್ನ, ಈ ನೆಲವನ್ನ, ಜಲವನ್ನ ಪ್ರತಿಯೊಬ್ಬ ಕನ್ನಡಿಗರ ಮೆಚ್ಚತಕ್ಕಂತಹ ಅನೇಕ ಸಾಮಾಜಿಕ ಕೆಲಸಗಳನ್ನು ಮಾಡಿಕೊಂಡು ಬಂದಿರತಕ್ಕಂಥ ಒಂದು ಇತಿಹಾಸ ಇರ್ತಕ್ಕಂಥ ಒಂದು ಸಂಘಟನೆ. ಇವತ್ತು ನಾವು ಸುಮಾರು ದಿವಸಗಳಿಂದ, ಸುಮಾರು ವರ್ಷಗಳಿಂದ ಈ ನೆನೆಗುದಿಗೆ ಬಿದ್ದಿರ್ತಕ್ಕಂಥ ಒಂದು ಸಂಘಟನೆ ಮತ್ತೆ ನಾವು ಮರುಜೀವವನ್ನು ಕೊಟ್ಕೊಂಡು ಈ ಸಂಘಟನೆಯನ್ನು ಗಟ್ಟಿ ಮಾಡಬೇಕು ಅಂತಕ್ಕಂತಹ ಉದ್ದೇಶವನ್ನು ಇಟ್ಕೊಂಡು ಇವತ್ತು ಈ ಸಭೆಯನ್ನು ಕರೆದಿರ್ತಕ್ಕಂಥ. ಈಗಾಗಲೇ ಮಾನ್ಯ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ KR ಕುಮಾರ್ ಅವರ ನೇತೃತ್ವದಲ್ಲಿ ಇನ್ನು ಕೆಲವೇ ದಿನಗಳಲ್ಲಿ ನಾವು ಒಂದು ಉನ್ನತವಾದಂಥ ಒಂದು ಹೋರಾಟವನ್ನು ಮಾಡಬೇಕು. ನಾಡು ನುಡಿ ಜಲಕ್ಕೋಸ್ಕರ ಕನ್ನಡದಲ್ಲಿ, ಕರ್ನಾಟಕದಲ್ಲಿ ಕನ್ನಡವೇ ಕನ್ನಡ ಭಾಷೆಯ ಆಡಳಿತ ಭಾಷೆಯಾಗಿ ಇದನ್ನು ಉಳಿಬೇಕು. ಪ್ರತಿಯೊಬ್ಬ ಕನ್ನಡಿಗರು ಕೂಡ ಕನ್ನಡದ ಭಾಷೆಯ ಮೇಲೆ ಈ ರಾಜ್ಯದಲ್ಲಿ ಹುಟ್ಟಿರ್ತಕ್ಕಂಥವ್ರು ಮತ್ತು ಈ ರಾಜ್ಯದಲ್ಲಿ ಜೀವನ ಮಾಡ್ತಕ್ಕಂಥವ್ರು ಈ ಭಾಷೆ, ನೆಲ ಮತ್ತು ಈ ರಾಜ್ಯವನ್ನು ಪ್ರೀತಿಸಬೇಕು. ಅಂಥವ್ರಿಗೆ ಮಾತ್ರ ಇಲ್ಲಿ ಅವಕಾಶ. ಕನ್ನಡಿಗರಿಗೆ ಹೆಚ್ಚು ಕಾರ್ಖಾನೆಗಳಲ್ಲಿ ಉದ್ಯೋಗವನ್ನು ಕಲ್ಪಿಸಿಕೊಡ್ಬೇಕು ಅಂತಕ್ಕಂಥ ಒಂದು ಕೂಗನ್ನು ಕೂಡ ಈ ಸರ್ಕಾರಗಳಿಗೆ ಎಚ್ಚರಿಕೆ ಕೊಡ್ತಕ್ಕಂಥ ಕೆಲಸ ಈಗಾಗಲೇ ನಾವು ತೀರ್ಮಾನ ಮಾಡಿದ್ವಿ. ಅದರಿಂದ ವಿಜಯನಗರ ಜಿಲ್ಲೆಯಲ್ಲಿ ಮತ್ತೆ ಆ ಒಂದು ಜವಾಬ್ದಾರಿಯನ್ನ ಮಾನ್ಯ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ KR ಕುಮಾರಣ್ಣನವರು ಈ ಒಂದು ಸಂಘಟನೆಯನ್ನು ಮತ್ತೆ ಚುರುಕುಗೊಳಿಸೋದಕ್ಕೆ ಅವರು ಆದೇಶವನ್ನು ನೀಡಿದ ಮೇಲೆ ಸುಮಾರು ದಿನಗಳಿಂದ ಇದನ್ನೆಲ್ಲ ನಾವು ಚರ್ಚೆ ಮಾಡಿ ಈಗಾಗಲೇ ನಾವು ಈ ಸಂಘಟನೆಯನ್ನ ಚುರುಕುಗೊಳಿಸೋದಕ್ಕೆ ನಾವೆಲ್ಲರೂ ಕೂಡ ಇವತ್ತು ಪ್ರಾರಂಭ ಮಾಡಿದ್ವಿ. ಯಾವುದೇ ಕನ್ನಡ ಪರ ಹೋರಾಟಗಳಲ್ಲಿ ನಾವೆಲ್ಲರೂ ಕೂಡ ಭಾಗಿಯಾಗಬೇಕು. ಈ ರಾಜ್ಯವನ್ನ, ಈ ನಾಡನ್ನ, ಈ ಭಾಷೆಯನ್ನು ಉಳಿಸ್ತಕ್ಕಂಥ ಎಲ್ಲರ ಜವಾಬ್ದಾರಿ ಕೂಡ ಇದೆ ಅಂತಕ್ಕಂಥದ್ದು ನಾವೆಲ್ಲರೂ ಕೂಡ ತಿಳ್ಕೊಳ್ತೇವೆ. ಅದರಿಂದ ನಮ್ಮ ಬಿ ಮಾರಪ್ಪ ಮಾಸ್ಟರ್ ನಿವೃತ್ತ ಶಿಕ್ಷಕರಾದ ಮೇಲೆ ಸಾಕಷ್ಟು ಬೇರೆ ಸಾಮಾಜಿಕ ಚಟುವಟಿಕೆಗಳಲ್ಲಿ ಅವ್ರು ತೊಡಗಿಕೊಂಡಿದ್ರು. ಆಮೇಲೆ ಅವ್ರಿಗೆ ಸಾಮಾಜಿಕ ಕಳಕಳಿ ಇದೆ. ಆ ಸಾಮಾಜಿಕ ಕಳಕಳಿ ಇರೋದ್ರಿಂದ ಈ ನಾಡು ನುಡಿ ಭಾಷೆಯಲ್ಲಿ ಕೂಡ ಅವರು ಒಂದು ಜವಾಬ್ದಾರಿ ತಗೊಳ್ಳಿ, ಅವ್ರ ಜೊತೆಗೆ ನಾವೆಲ್ಲರೂ ಕೂಡ ಇರ್ತೀವಿ. ಯಾವುದೇ ಹೋರಾಟ ಆಗಿರ್ಬೋದು, ಯಾವುದೇ ಸಮಸ್ಯೆ ಆಗಿರ್ಬೋದು, ಜ್ವಲಂತ ಸಮಸ್ಯೆಗಳಲ್ಲಿ ಕೂಡ ನಾವು ಅವ್ರ ಜೊತೆ ಇರ್ತೀವಿ. ಇದೆಲ್ಲ ಕೂಡ ನಾವು ಚರ್ಚೆಯನ್ನು ಮಾಡಿ ಇವತ್ತು ಅಂತಿಮ ತೀರ್ಮಾನಕ್ಕೆ ಬಂದಿರತಕ್ಕಂಥದ್ದು. ಅದಕ್ಕೆ ನಾನು ಮಾಧ್ಯಮ ಮಿತ್ರರಲ್ಲಿ ಈ ಒಂದು ಸಭೆಗೆ ಬಂದಿರೋದಕ್ಕೆ ತಮ್ಮೆಲ್ಲರಿಗೂ ಕೂಡ ನಾನು ಅಭಿನಂದನೆಗಳನ್ನು ಹೇಳ್ತಾ, ಮತ್ತು ಉಳಿದಂತ ಇನ್ನೂ ಏನಾದರೂ ತಾವು ಪ್ರಶ್ನೆಗಳಿದ್ರೆ ತಾವು ದಯವಿಟ್ಟು ಕೇಳಬಹುದು. ಅದಕ್ಕೆ ನಾನು ಉತ್ತರಿಸೋದಕ್ಕೆ ನಾನು ಸಿದ್ಧನಿದ್ದೇನೆ. ಎಲ್ಲರಿಗೂ ನಮಸ್ಕಾರ. ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ, ಸ್ವಲ್ಪ ವಾಯ್ಸು ನನಗೆ ಒಂದು ಥ್ರೋಟ್ ಇನ್ಫೆಕ್ಷನ್ ಆಗಿತ್ತು. ಈಗ ಸ್ವಲ್ಪ ಆರಾಮಾಗಿದ್ದೀನಿ, ವಾಯ್ಸು ಇಲ್ಲ, ದಯಮಾಡಿ ಕ್ಷಮಿಸಬೇಕು. ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ನನ್ನ ಆತ್ಮೀಯರು ಮತ್ತು ಕರ್ನಾಟಕ ರಾಜ್ಯ ಕನ್ನಡ ಸೇನೆ ಉಪಾಧ್ಯಕ್ಷರಾಗಿರ್ತಕ್ಕಂಥ
ಬಸ್ಸಿ ಸರ್ ಅವರು ನನಗೆ ಪರಿಚಯ ಆಗಿದ್ದು ಸುಮಾರು ಒಂದು 15 ದಿವಸದಿಂದ ಅಷ್ಟೇ ನನಗೆ ಅವ್ರು ಪರಿಚಯ ಆಗಿದ್ದು. ಅವ್ರ ಹೆಸರು ಕೇಳ್ತಿದ್ವಿ, ಅವ್ರು ನನಗೂ ನೋಡ್ತಿದ್ದು ಎಲ್ಲ ಬರ್ತಿದ್ವಿ. ಅದು ಯಾವುದೋ ಒಂದು ಸಣ್ಣ ಕೆಲಸಕ್ಕೆ ನಾವು ಕೂಡಿ ಯಾವುದೋ ಒಂದು ಊರಿಗೆ ಹೋಗಿದ್ವಿ. ಅಲ್ಲಿಂದನೇ ನನಗೆ ಸ್ವಲ್ಪ ಹೇಳ್ತಾ ಬಂದರು. ಅದು ಅವ್ರೊಳಗೆ ಅವರು ನಮ್ಮ ಮೇಲೆ ಏನೋ ವಿಶ್ವಾಸ ಇಟ್ಟು ಈ ಸ್ಥಾನವನ್ನು ಕೊಟ್ಟಿದ್ದಾರೆ. ಈ ಸ್ಥಾನವನ್ನು ಜವಾಬ್ದಾರಿಯುತವಾಗಿ ನಾವು ಮಾಡಬೇಕಾಗುತ್ತೆ. ಯಾಕಂದರೆ ಇದು ನನಗೆ ಹೊಸ ಫೀಲ್ಡ್ ಇದು. ನಾನು ಇಷ್ಟು ವರ್ಷ ಸುಮಾರು ನಾವು ಸಂಘಟನೆ ಮಾಡಿದ್ದೀವಿ, ಆದರೆ ಸರ್ಕಾರಿ ನೌಕರಿ ಸಂಘಟನೆ ಬೇರೆ. ಈ ಸಂಘಟನೆ ನೋಡಿದ್ರೆ ಇದು ನಮ್ಮ ನಾಡಿನ ಸಂಸ್ಕೃತಿ, ನಮ್ಮ ನಾಡಿನ ಜಲ, ನೆಲ ಮತ್ತು ಭಾಷೆಯನ್ನು ಒಗ್ಗೂಡಿಸ್ತಕ್ಕಂಥದ್ದು ದೊಡ್ಡ ಜ್ವಲಂತ ಸಮಸ್ಯೆಗಳಿರೋದ್ರಿಂದ ಇದೊಂದು ಹೊಸ ಫೀಲ್ಡ್ ಆಗುತ್ತೆ ನಮಗೆ. ಇದಕ್ಕೆ ಅಧ್ಯಕ್ಷರಾಗಲಿ ಉಪಾಧ್ಯಕ್ಷರಾಗಲಿ ನಮ್ಮ ಒಬ್ಬರ ಕೈಯಲ್ಲಿ ಆಗಲ್ಲ. ಇದು ನಿಮ್ಮೆಲ್ಲರ ಒಂದು ಒಗ್ಗೂಡಿನ ಶಕ್ತಿ ಇದ್ದರೆ ಮಾತ್ರ ಅಧ್ಯಕ್ಷ ಮುಂದೆ ಹೋಗ್ಲಿಕ್ಕೆ ಅವಕಾಶ ಆಗುತ್ತೆ. ನಿಮ್ಮ ಶಕ್ತಿನ ಭಾಳ ಅತಿ ಮುಖ್ಯವಾಗಿ ಈ ಒಂದು ಸಂಘಟನೆಗೆ ಬೇಕಾಗುತ್ತೆ. ಆ ಶಕ್ತಿಯನ್ನು ಯಾವಾಗಲೂ ನೀವು ಸದಾ ಕೊಡ್ತೀರಿ ಅಂತ ನಂಬಿಕೊಂಡು ಈ ಸ್ಥಾನವನ್ನು ಒಪ್ಪಿಕೊಂಡಿದ್ದೀನಿ ನಾನು. ನನಗೆ ಕೇಳಿದಾಗ ನಾನು ಬೇಡ ಅಂತಲೇ ಹೇಳಿದ್ದೆ ಅವ್ರಿಗೆ. ಇಲ್ಲ, ನಿಮ್ಮ ಹತ್ರ ನಮಗೆ ಸ್ವಲ್ಪ ಬೇಕು, ಇದೊಂದು ಹೊಸ ಫೀಲ್ಡ್ ಆಗುತ್ತೆ ಸರ್, ದಯಮಾಡಿ ಬನ್ನಿ ಅಂತ ನಮ್ಮ ಹನುಮಂತನವರು ಎಲ್ಲ ಭಾಳ ಹೇಳಿದಕ್ಕೆ ಒಪ್ಕೊಂಡಿದ್ದೀನಿ. ಆದರೆ ಯಾವ ಕಾರಣಕ್ಕೂ ಹಿಂದೆ ಜರಿಬಾರ್ದು. ಯಾಕಂದರೆ ಇದು ನಾಡಿನ ಒಂದು ಉಳಿವು ನಮ್ಮ ಕೈಲಿ ಇದೆ. ಎಲ್ಲಿ ಶಕ್ತಿ ವಾಯಿಸ್ತಿರ್ತದೋ ಅಲ್ಲಿ ನಮ್ಮ ಬೇಡಿಕೆಗಳನ್ನು ಬರ್ತಾರಂತ. ಆದರೆ ನಾನು ಇತ್ತೀಚೆಗೆ ಈ ಒಂದು ಸಭೆಯಲ್ಲಿ ನೋಡಿದಾಗ ಇಲ್ಲಿ ವ್ಯಕ್ತವಾಗಿದ್ದು ರಾಜಕೀಯೇತರವಾಗಿ ಮಾತಾಡಿದ್ದು. ಯಾವುದೇ ಪಕ್ಷ ಭೇದ ಇಲ್ಲ, ಜಾತಿ ಮತ ಇಲ್ಲ. ಆಮೇಲೆ ಇದು ನಾಡಿನ ಜಲ, ನೆಲ, ಈ ಸಂಸ್ಕಾರ ಸಂಸ್ಕೃತಿ ಉಳಿಸ್ಬೇಕಂತಲೇ ಎಲ್ಲರೂ ಒಗ್ಗೂಡಿ ಬಂದಿರತಕ್ಕಂಥದ್ದು. ಅದು ತುಂಬ ನನಗೆ ಇಷ್ಟ ಆಗಿದೆ. ಇಲ್ಲಿ ಇನ್ನೂ ಬಂದಿರೋದಂದರೆ ಬಸವೇಶ್ವರ ಸರ್ ಹೇಳ್ದಂಗೆ ಅವರು ನಮ್ಮ ಆಯುರ್ವೇದಿಕ್ ಮೆಡಿಷನ್, ಆರೋಗ್ಯದ ಬಗ್ಗೆ, ಶಿಕ್ಷಣದ ಬಗ್ಗೆ, ಉದ್ಯೋಗದ ಬಗ್ಗೆ ಸಹಾಯ ಮಾಡ್ತಕ್ಕಂಥದ್ದು 3 ಇರ್ತಾವೆ. ಇದು ಬೇಕಾಗಿದೆ ಈಗಿನ ಜನರಿಗೆ, ಯುವ ಪೀಳಿಗೆಗೆ ಈ ಒಂದು ಅವಶ್ಯಕತೆ ಇದೆ. ಈಗ ಎಷ್ಟೋ ಜನ ಮಲ್ಲಿಕಾರ್ಜುನ ಮೆಂಬರ್ MA BEd ಆಗಿದ್ದಾರೆ. ಆಮೇಲೆ ಇನ್ನೆಲ್ಲ ದೊಡ್ಡ ಓದಿಕಿನ ಇದಿದೆ, ಪರಿಚಯ ಇಲ್ಲ ನನಗೆ. ನನ್ನ ಅನುಭವದಲ್ಲಿ ಹೇಳೋದಾದರೆ, ನಾನು ಈ ಫೀಲ್ಡಿಗೆ ಬಂದಮೇಲೆ ನಾನು ಸಣ್ಣ ಬಿಸ್ನೆಸ್ ಸ್ಟಾರ್ಟ್ ಮಾಡಿದೆ ಅಷ್ಟೇ. ಇಲ್ಲಿ ನಮ್ಮ ಮಗ ಸಾಫ್ಟ್ವೇರ್ ಇಂಜಿನಿಯರು, ಚಿಕ್ಕ ಮಗ BM ಅಕ್ಷಯ್ ಅಂತ, ದೊಡ್ಡ ಮಗ ಅವನು ಸಾಫ್ಟ್ವೇರ್ ಇಂಜಿನಿಯರು. ಅವರು ಈ ಫೀಲ್ಡಿಗೆ ಬಂದಾಗ ಜನರ ಸಮಸ್ಯೆ ಎಷ್ಟಿದೆ ಗೊತ್ತಾಗಿದ್ದು. ಈಗ ಎಷ್ಟು ಎಸೆನ್ಷಿಯಲ್ ಇದೆ ಅಂತಂದರೆ, ನಾನು ಒಂದು ಎಕ್ಸಾಂಪಲ್ ಹೇಳ್ತೀನಿ. ಮಲ್ಲಿಕಾರ್ಜುನ ಹೇಳಿದ ಒಂದು ಸಣ್ಣ ಎಕ್ಸಾಂಪಲ್ ಹೇಳ್ತೀನಿ. ಈಗ ನಾನು ಶಾಪ್ ಮಾಡಿದ್ವಿ, ಒಂದು ಐಸ್ ಫ್ಯಾಕ್ಟ್ರಿ ಮಾಡಿದ್ದೆ ಅಷ್ಟೇ. ಇಲ್ಲಿ ಇದು ನಮಗೆ ಗೊತ್ತಿಲ್ಲ, ಏನೋ ಒಂದು ಲಾಭಕ್ಕೋಸ್ಕರ ಮಾಡೋಣ ಬಿಡಪ್ಪ ಅಂತ. ಅದರ ಉದ್ಯೋಗ ಎಷ್ಟು ಎಸೆನ್ಷಿಯಲ್ ಇದೆ ಅಂತಕ್ಕಂಥದ್ದು ಹಾಸ್ಪಿಟಲ್ ಶಾಪ್ ಮಾಡಿದ್ವಿ ನಾವು. ಅಕ್ಷಯ್ ಇಮಗೇನ್ ಅಂತ ಒಂದು ಶಾಪ್ ಮಾಡಿದ್ವಿ. ಅಲ್ಲಿ ಉದ್ಯೋಗ ಎಂಥವ್ರು ಬಂದಿದ್ದಾರೆ ಗೊತ್ತಾ? BE ಓಡ್ರು ಸಪ್ಲೈ ಮಾಡೋಕೆ ಬರ್ತಾ ಇದ್ದಾರೆ. ಅವನು ನ್ಯಾಷನಲ್ ಕಾಲೇಜ್ ಓದಿರ್ತಕ್ಕಂಥ ವಿದ್ಯಾರ್ಥಿ, ಬಡತನ ತಿಂತಾ ಇದ್ದ. ಅವನು 82% ಅವನಿಗೆ BE ಸ್ಟೂಡೆಂಟ್ ಕಂಪ್ಯೂಟರ್ ಸೈನ್ಸ್ ಜಾಯ್ನ್ ಆಗಿದ್ದಾನೆ. ಫೀಸ್ ಕಟ್ಟೋಕ್ಕಿಲ್ಲ ಹುಡುಗ. ಆವಾಗ ನಮ್ಮ ಮಗನ ಹತ್ರ ಬಂದು ಕೇಳ್ಕೊಂಡೆ, ಅಣ್ಣ ನಾನು ಬರ್ತೀನಿ, ನಂದು 3 ಗಂಟೆಗೆ ನಾನು ಕಾಲೇಜ್ಗೆ ಹೋಗಿದ್ದೆ, 3 ಗಂಟೆಯಿಂದ ನನಗೆ ಫೀಸ್ ಕಟ್ಟೋಕ್ಕಾಗ್ತಾ ಇಲ್ಲ ಕಾಲೇಜ್ನಲ್ಲಿ. ಕಾಲೇಜ್ ಓದ್ತದ ಹುಡುಗ. ಅಂತ ಕೇಳಿದೆ, ನನಗೆ ಫೋನ್ ಮಾಡಿದೆ ನನ್ನ ಮಗ, ಏನಪ್ಪ ಹಿಂಗೆ ಬರ್ತಾರೆ BE ಓದ್ತಿರೋದು. ನನಗೂ ಆಶ್ಚರ್ಯ ಆಯಿತು. ಆಗ ನಾನು ಇಮಿಡಿಯೇಟಾಗಿ ಕಾರ್ ತೊಗೊಂಡು ಅವ್ರು ಕುತ್ಕೊಂಡು ಹುಡುಗ ಮಾತಾಡಿದಾಗ, ಇವತ್ತು ಸ್ಟಿಲ್ ನಮ್ಮ ಹುಡುಗ ಕೆಲಸ ಮಾಡ್ತಾ ಇದ್ದಾನೆ, ಅವ್ನು ಲೈಫ್ ಕೊಟ್ಟಿದ್ದು. ಅಂದರೆ ಉದ್ಯೋಗದ ಸಮಸ್ಯೆ ಎಷ್ಟಿದೆ ಅಂತಕ್ಕಂಥದ್ದು ನಿಜವಾಗ್ಲೂ ಭಾಳ. MA BEd ಆದವರು, MA BEd ಆದ್ರೆ ಸತಿ ಇವತ್ತು ದಿವಸ ಉದ್ಯೋಗ ಇಲ್ಲ ನಮ್ಮ ಸರ್ಕಾರದಲ್ಲಿ ಕೊಡೋಕೆ ಆಗ್ತಾ ಇಲ್ಲ. ಈ ಸ್ವಯಂ, ಈಗ ಅವ್ರು ಹೇಳ್ದಂಗೆ ಸ್ವಯಂ, ಇವರು ನಮ್ಮ ಡಾಕ್ಟ್ರು ಬಂದು ಹೇಳಿದ್ರಲ್ಲ, ರೆಡ್ಡಿ ಅವ್ರು ಹೇಳಿದ್ರಲ್ಲ, ಸ್ವಯಂ ಉದ್ಯೋಗಗಳನ್ನ ನಾವು ಸೃಷ್ಟಿ ಮಾಡ್ಕೋಬೇಕು. ಸರ್ಕಾರ ನಮ್ಮಕ್ಕೆ ಸಾಧ್ಯನೇ ಇಲ್ಲ, ಅಷ್ಟು ಕೊಡ್ತಕ್ಕಂಥ ಶಕ್ತಿಯನ್ನು ಸರ್ಕಾರದಲ್ಲಿ ಇಲ್ಲ ಅನ್ನಿಸಕ್ಕೆ ಕಾಣುತ್ತೆ. ಅದಕ್ಕೋಸ್ಕರ ನಾವೇನು ಮಾಡಬೇಕು, ಸ್ವಯಂ ಉದ್ಯೋಗಗಳಲ್ಲಿ ಸಾಕಷ್ಟು ಫೀಲ್ಡ್ಗಳಿದಾವೆ. ಅಗ್ರಿಕಲ್ಚರ್ ಫೀಲ್ಡಲ್ಲಿ ಸಾಕಷ್ಟು ದುಡಿಬೋದು. ಆಮೇಲೆ ಇನ್ನು ಇಂಥ ಬಿಸ್ನೆಸ್ ಫೀಲ್ಡಲ್ಲಿ ಸಾಕಷ್ಟು ವ್ಯವಹಾರಗಳಿದೆ, ಅವನ್ನೂ ಮಾಡ್ಕೋಬೋದು. ಆಮೇಲೆ ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮ್ಗೆ ಹೋದರೆ ನಿಮಗೆ ಸಾಕಷ್ಟು ಸಬ್ಸಿಡಿಗಳು ಸರ್ಕಾರದಲ್ಲಿ ಇದ್ದಾವೆ, ಅವನೊಂದು ಉಪಯೋಗ ಮಾಡ್ಕೋಬೇಕು. ನಿಮ್ಗೆ ಯಾರಿಗೆ ಗೊತ್ತೇ ಇಲ್ಲ ಅವು ಸಬ್ಸಿಡಿ ಸೆಂಟ್ರಲ್ ಗೌರ್ಮೆಂಟ್ ನಿಮಗೆ ರೈತರಿಗೆ ಗೊತ್ತೇ ಇಲ್ಲ. ನಾನು ನಮ್ಮ ತಮ್ಮಗೊಂದು ಮಾಡಿದ್ದೀನಿ, 1 ಕೋಟಿ ರೂಪಾಯಿದು NLM ಸ್ಕೀಮ್ನಲ್ಲಿ ಒಂದು ಪ್ರಾಜೆಕ್ಟ್ ಮಾಡಿದ್ದೀನಿ ನಾನು. ಅದು ಯಾರೊಬ್ಬರು ಹಿಂಗೆ ತುಮಕೂರಲ್ಲಿ ಬಂದರು, 20 ಲಕ್ಷ ಬೇಸಿಕೊಂಡ್ರು, ನಾನು ಮಾಡ್ಕೊಂಡು ಬಿಟ್ಟು ಹೋಗ್ಬಿಟ್ರು ಅವರು. ಅವ್ನು ಫ್ರಾಡ್ ಮಾಡಿ ಹೋಗ್ಬಿಟ್ಟ ನಮಗೆ. ಅದು ಆ್ಯಕ್ಚುಲಿ ಬರ್ತದೆ ನಮಗೆ. ಅದು ನಮ್ಮ ತಮ್ಮ ಬಂಗಾರ ಹೊತ್ತಿಟ್ಬಿಟ್ಟೆಲ್ಲ ಕೊಟ್ಟ.
ನನಗೆ ಗೊತ್ತಿಲ್ಲ ಏನೋ ಏನೋ ಜನ ನಂಬಿಸಿರಪ್ಪ ಕೊಟ್ಬಿಟ್ಟೆ. ಅವ್ನು ಬಿಡಲಿಲ್ಲ ನಾವು, ಅದರ ಅವ್ನು ಫಾಲೋಅಪ್ ಮಾಡಿ ಕರ್ಕೊಂಬಂದು ಏನೋ ಮಾಡಿದ್ವಿ. ಅವ್ನು ಬಿಟ್ಬಿಟ್ಟು ನಾವು ಸ್ವಂತ ಹೋರಾಟ ಮಾಡಿ 3 NLM ಸ್ಕೀಮ್ ನಮ್ಮ ತಾಲೂಕಿಗೆ. ಬಡ್ಲಡಿಗೆ ಒಂದು ಮಾಡಿದ್ದೀವಿ, ಕೂಲಿಗೆಲ್ಲ ಒಂದು ಮಾಡಿದ್ದೀನಿ, ನಮ್ಮ ತಮ್ಮಂದಿಲ್ಲ ಮೇಲೆ ಮಾಡಿದ್ದೀನಿ. ಒಬ್ಬೊಬ್ರಿಗೆ 20 ಲಕ್ಷ ಸಬ್ಸಿಡಿ ಬಂದಿದೆ, ಇನ್ನು 20 ಲ್ಯಾಕ್ಸ್ ಸಬ್ಸಿಡಿ ಬರ್ತಾ ಇದೆ. ಸೆಂಟ್ರಲ್ ಲೆವೆಲ್ ಹೋರಾಟ ಮಾಡಿದ್ದೀವಿ, ಅದನ್ನು ನಾವು ಯಾರಿಗೆ ತೋರಿಸ್ಕೊಂಡಿಲ್ಲ ಅಷ್ಟೇ. ಆ ಶಕ್ತಿಯನ್ನು ಬಳಸ್ಕೊಂಡು ಆ ರೈತರಿಗೆ ಹೆಲ್ಪ್ ಮಾಡಿಕೊಟ್ಟಿದ್ವಿ. ಇವತ್ತು ಖುಷಿಯಿಂದ ತಾಲೂಕ್ ಉಪಾಧ್ಯಕ್ಷರು ಈ ಕಡೆಗೆ ದಪ್ಪ ಇದಾನಂತಾನೆ ನಾವು ಆಯ್ಕೆ ಮಾಡಿರೋದು ಆತನೀಗ. ಹೊನ್ನೂರಲ್ಲಿ ಆಗ್ಬೇಕು. ಸಂಘಟನಾ ಕಾರ್ಯದರ್ಶಿ ಕನ್ನಡ ಸೇವೆ ಬಗ್ಗೆ ಮಾಡಬೇಕು. ಸಂಘಟನಾ ಕಾರ್ಯದರ್ಶಿ ನಾಡು ನುಡಿ ಬಗ್ಗೆ ಮಾಡಿ. ಟೈಲರ್ ರಾಜು ನಿಂಬಿಳಗೆರೆ ಗ್ರಾಮಾಂತರ ಘಟಕದ ಜಂಟಿ ಕಾರ್ಯದರ್ಶಿ. ಹುಲಿಗಿ ತಾಲೂಕು, ಕೊಟ್ಟೂರು ತಾಲೂಕು ಗ್ರಾಮಾಂತರ ಘಟಕದ ಅಧ್ಯಕ್ಷರು ಬರ್ರಿ ಈ ಕಡೆ. ಜಂಟಿ ಕಾರ್ಯದರ್ಶಿಯವರು ಟೈಲರ್ ರಾಜು ಅವರು. ಬಂಡೆ ಹೊಲ್ಕಂತ ಇರಬಾರ್ದು, ಸ್ವಲ್ಪ ನಾಡು ನುಡಿ ಜಲಕ್ಕಾಗಿ ತ್ಯಾಗ ಮಾಡ್ಲಿ ಅಂತ. ಸರಿ ನೋಡಿ. ಜಿ ನಾಗೇಂದ್ರಪ್ಪ ತಾಲೂಕ್ ಪ್ರಧಾನ ಕಾರ್ಯದರ್ಶಿ. ಬರ್ರಿ ನಾಗೇಂದ್ರಪ್ಪ ಅವ್ರು ಮಾವ ಆಗ್ತಾರಂತ ಬಿಡು, ನಾವು ಬೇಡ. ಸರ್ ನೋಡಿ. ಇವರು ಕಾರ್ಯಕಾರಿ ಸಮಿತಿನ ನಾವೆಲ್ಲ ಕೂತ್ಕೊಂಡು ಮತ್ತೆ ಆಯ್ಕೆ ಮಾಡೋಣ. ಹಾಗೆ ಇನ್ನಿತರೆ ಮುಖ್ಯವಾಗಿ ಈಗೇನು ಕಾರ್ಯಕಾರಿ ಸಮಿತಿಯಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಎಲ್ಲ ಅಧ್ಯಕ್ಷರು, ಗೌರವಾಧ್ಯಕ್ಷರು, ಉಪಾಧ್ಯಕ್ಷರು, ಜಂಟಿ ಕಾರ್ಯದರ್ಶಿ, ಸಂಘಟನಾ ಕಾರ್ಯದರ್ಶಿ ಎಲ್ಲರಿಗೂ ಮಿತ್ರರಿಗೂ ಈ ಕಾರ್ಯಕ್ರಮಕ್ಕೆ ವಂದನೆಯನ್ನು ತಿಳಿಸ್ತೇನೆ. ಹಾಗೆ ಪತ್ರಕರ್ತರು ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರೆ ಅವರಿಗೂ ಸಹ ನಿಮ್ಮೆಲ್ಲರ ಪರವಾಗಿ, ಅಧ್ಯಕ್ಷರ ಪರವಾಗಿ ಹೃತ್ಪೂರ್ವಕವಾಗಿರ್ತಕ್ಕಂಥ ವಂದನೆಯನ್ನು ಸಲ್ಲಿಸ್ತೇವೆ. ಹಾಗೆ ಈ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಲಿಕ್ಕೆ ಮಾನ್ಯ ಅಧ್ಯಕ್ಷರು ಈಗ ಮುಂದುವರಿಸಿ ಈ ಕಾರ್ಯಕ್ರಮವನ್ನು ಮುಂದುವರಿಸ್ತಾರೆ. ಪತ್ರಿಕಾಗೋಷ್ಠಿ ಆದ್ಮೇಲೆ ನಮ್ದು ಊಟ ಆದ್ಮೇಲೆ ಮತ್ತೆ ನಾವೆಲ್ಲರೂ ಘಟಕದ ಅಧ್ಯಕ್ಷರ ನೇಮಕಾತಿಯಲ್ಲಿ ತಾಲೂಕಿನ ವಿವಿಧ ಬಂಧುಗಳು ಆಗಮಿಸಿದಿರಿ. ತಮಗೆಲ್ಲರೂ ಸ್ವಾಗತ ಕೋರ್ತಿದ್ದೇನೆ. ಹಾಗೆ ಪತ್ರಕರ್ತ ಮಿತ್ರರೆಲ್ಲರಿಗೂ ಈ ಪೂರ್ವಭಾವಿ ಸಭೆಗೆ ಆಧಾರದ ಸ್ವಾಗತ. ಈಗಾಗಲೇ ನಮ್ಮ ಅಧ್ಯಕ್ಷರು ತಮಗೆ ತಿಳಿಸಿದ ಹಾಗೆ ತಾಲೂಕಿನ ಕನ್ನಡ ಸೇನೆ ಕರ್ನಾಟಕ ತಾಲೂಕು ಘಟಕದ ಅಧ್ಯಕ್ಷರನ್ನಾಗಿ ಸನ್ಮಾನ್ಯ ಶ್ರೀ ಬಿ ಮಾರಪ್ಪ ಇವರನ್ನು ಅಧ್ಯಕ್ಷರನ್ನ ಆಯ್ಕೆ ಮಾಡಿದ್ದಾರೆ ಎಲ್ಲರೂ ಸೇರಿ. ಹಾಗಾಗಿ ಅವರಿಗೂ ಈ ವೇದಿಕೆಗೆ ಅಧ್ಯಕ್ಷತೆ ವಹಿಸಿಕೊಂಡು ಕಾರ್ಯ ನೆರವೇರಿಸಿಕೊಡ್ಬೇಕಂತ ನಾನು ಸ್ವಾಗತ ಕೊಡ್ತಾ ಇದ್ದೀನಿ. ಹಾಗೆ ಬಿ ಹನುಮಂತಪ್ಪ ಸಹೋದರರು ಕಾರ್ಯಾಧ್ಯಕ್ಷರು, ತಾಲೂಕು ಕಾರ್ಯಾಧ್ಯಕ್ಷರನ್ನ ತಾಲೂಕು ಕನ್ನಡ ಸೇನೆ ಕರ್ನಾಟಕ ಕಾರ್ಯಾಧ್ಯಕ್ಷರನ್ನು ಆಯ್ಕೆ ಮಾಡಿದ್ರು. ಹಾಗೆ ಇಸ್ಮಾಯಿಲ್ ಮುನ್ನಾರ್ ಅವರು ತಾಜ್ ಹೋಟೆಲ್ ಗೌರವಾಧ್ಯಕ್ಷರು, ಇವರನ್ನು ಸಹ ತಾಲೂಕು ಕನ್ನಡ ಸೇನೆ ತಾಲೂಕು ಕರ್ನಾಟಕ ಗೌರವಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ದಾರೆ. ಹಾಗೆ ಎಂ ಮಾಂತೇಶ್ ಗಾಣಗಟ್ಟೆ ಮಾಜಿ ಅಧ್ಯಕ್ಷರು, ತಾಲೂಕು ಗ್ರಾಮಾಂತರ ಘಟಕದ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ದಾರೆ. ಹಾಗೆ ಉಮೇಶ್ ಯರ್ಮಾನಹಳ್ಳಿ ಇವರಿಗೂ ಸಹ ಅಧ್ಯಕ್ಷರು, ಉಪಾಧ್ಯಕ್ಷರು, ತಾಲೂಕು ಗ್ರಾಮಾಂತರ ಘಟಕದ ಉಪಾಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಾರೆ. ವಿ ಹನುಮಂತಪ್ಪ ತಾಲೂಕು ಉಪಾಧ್ಯಕ್ಷರು. ಮುಗಿಲಿ ಸರ್ ಹಂಗೆ ಇಟ್ಕೊಳ್ಳಿ. ಓಡ್ತು. ಓಕೆ ಸರ್, ಥ್ಯಾಂಕ್ ಯು. ಬಿ ಹನುಮಂತಣ್ಣರು ತಾಲೂಕು ಉಪಾಧ್ಯಕ್ಷರು. ಹಾಗೆ ಮಲ್ಲಿಕಾರ್ಜುನ ತಾಲೂಕು ಸಂಚಾಲಕರು. ಮಲ್ಲಿಕಾರ್ಜುನ ಅಂತ ಹೇಳ್ಬೇಕು. ಬರ್ದಿಲ್ಲ. ಗ್ರಾಮ ಪಂಚಾಯತಿ ಸದಸ್ಯರಾಗಿ ಬಿ ಮಾರಪ್ಪ ಮಾಸ್ಟರ್ ನಿವೃತ್ತ ನೌಕರ ಶಿಕ್ಷಕರವರು ಅವರನ್ನ ಇವತ್ತು ನಾವೆಲ್ಲರೂ ಸರ್ವಾನುಮತದಿಂದ ಆಯ್ಕೆ ಮಾಡಿದ್ವಿ. ನಾಡು ನುಡಿ ಜಲಕ್ಕೋಸ್ಕರ ಯಾವುದೇ ಸಂದರ್ಭದಲ್ಲಾಗಿರ್ಲಿ ನಾವು ಇವತ್ತು ಈ ನಾಡಿಗಾಗಿ ತ್ಯಾಗ ಮಾಡೋಣ ಅಂತಕ್ಕಂಥ ಭಾವನೆಗಳನ್ನು ಇಟ್ಕೊಂಡು ಇವತ್ತೆಲ್ಲ ಚರ್ಚೆ ಮಾಡಿ ತಮ್ಮೆಲ್ಲರ ಸಮ್ಮುಖದಲ್ಲಿ ಇವತ್ತು ಅವರ ಆಯ್ಕೆಯನ್ನ ನಾವು ಮಾಡಿದ್ವಿ. ಬೇಕಾವತಿ ಜಲ್ದಿ ಸರ್, ನೀವು ಸ್ವಲ್ಪ ಹಿಂದೆ
ಕಾಸು ಸಾಕು ಜೋರಾಗಿ ಚಪ್ಪಾಳೆ ತಟ್ಟೋದ್ರ ಮೂಲಕ ನೂತನ ಅಧ್ಯಕ್ಷರನ್ನ ಇವತ್ತು ತಮ್ಮೆಲ್ಲ ಸಮ್ಮುಖದಲ್ಲಿ ಪತ್ರಕರ್ತರ ಸಮ್ಮುಖದಲ್ಲಿ ಆಯ್ಕೆ ಮಾಡಿ ಅವರಿಗೆ ಆ ಜವಾಬ್ದಾರಿಯನ್ನು ಕೊಡ್ತಾ ಇದ್ವಿ. ಆತ್ಮೀಯ ನನ್ನ ಸ್ನೇಹಿತರೆ ಮತ್ತು ಕನ್ನಡದ ಕಲಿಗಳೇ, ಕನ್ನಡ ಸೇನೆ ಕರ್ನಾಟಕದ ತಾಲೂಕು ಘಟಕದ ನೂತನ ಅಧ್ಯಕ್ಷರನ್ನಾಗಿ ನಿವೃತ್ತ ಶಿಕ್ಷಕರಾದಂಥ ಬಿ ಮಾರಪ್ಪ ಅವರನ್ನ ತಮ್ಮೆಲ್ಲರ ಸಮ್ಮುಖದಲ್ಲಿ ಈಗಾಗಲೇ ಆಯ್ಕೆಯನ್ನು ಮಾಡಿದ್ದೀವಿ. ಈಗಾಗಲೇ ಸಾಕಷ್ಟು ಹೋರಾಟಗಳನ್ನು ಮಾಡಿಕೊಂಡು ಬಂದಿರತಕ್ಕಂತಹ ಒಂದು ಇತಿಹಾಸ ಇರತಕ್ಕಂತಹ ಒಂದು ರಾಜ್ಯ ಸಂಘಟನೆ ಕನ್ನಡ ಸೇನೆ ಕರ್ನಾಟಕ. ಈಗಾಗಲೇ ಪತ್ರಿಕಾ ಮಾಧ್ಯಮದವರಿಗೆ ಈಗಾಗಲೇ ನಾವು ಸುಮಾರು ವರ್ಷಗಳಿಂದ ಯಾವ್ಯಾವ ಕೆಲವೊಂದು ಹೋರಾಟಗಳಲ್ಲಿ ಅವರು ಕೂಡ ನಮ್ಮ ಜೊತೆ ಭಾಗಿಯಾಗಿ ಅನೇಕ ಹೋರಾಟಗಳ ಬಗ್ಗೆ ಈಗಾಗಲೇ ಸುದ್ದಿ ಕೂಡ ಆಗಿದೆ. ಅದರಿಂದ ಈ ಒಂದು ಸಂಘಟನೆಯನ್ನ ಮತ್ತೆ ಚುರುಕುಗೊಳಿಸಬೇಕು ಅಂತಂತೇಳಿ ಇವತ್ತು ಬಿ ಮಾರಪ್ಪ ಮಾಸ್ಟರ್ ಒಂದು ಅಧ್ಯಕ್ಷತೆಯಲ್ಲಿ ಈ ಒಂದು ತಾಲೂಕಿನಾದ್ಯಂತ ನಾವು ಈ ಸಂಘಟನೆ ಗಟ್ಟಿಗೊಳಿಸಬೇಕು ಅಂತಕ್ಕಂಥ ಒಂದು ದೂರದೃಷ್ಟಿ ಇಟ್ಕೊಂಡು ಇವತ್ತು ಈ ಸಭೆಯನ್ನು ಕರೆದು ಈ ಸಭೆಯಲ್ಲಿ ಈ ಪೂರ್ವಭಾವಿ ಸಭೆಯಲ್ಲಿ ಇದನ್ನು ನಾವೆಲ್ಲರೂ ಕೂಡ ತೀರ್ಮಾನ ಮಾಡಿದ್ವಿ. ನಾಡು ನುಡಿ ಜಲ ಸಮಸ್ಯೆಗಳು ಬಂದಾಗ ಈ ಒಂದು ಸಂಘಟನೆ ನಾಡಿಗಾಗಿ ಕನ್ನಡಿಗರಿಗಾಗಿ ಧ್ವನಿ ಎತ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಅದು ಯಾರೇ ಆಗಿರಲಿ, ಈ ರಾಜ್ಯದ ಇಂಚಿಂಚು ಜಾಗ ಕೂಡ ಪರಕೀಯರ ಪರ ರಾಜ್ಯದ ಯಾವುದೇ ಪ್ರಜೆ ಆಗಿರ್ಬೋದು. ಇವತ್ತು ನಾವು ಅಂಥ ಒಂದು ಸನ್ನಿವೇಶಗಳಲ್ಲಿ ನಾವು ಬಹಿರಂಗವಾಗಿ ಬೀದಿಗಿಳಿದು ಈ ರಾಜ್ಯವನ್ನು ರಕ್ಷಿಸ್ತಕ್ಕಂತಹ, ಗಡಿಯನ್ನು ರಕ್ಷಿಸ್ತಕ್ಕಂತಹ ಕೆಲಸಗಳನ್ನು ಮಾಡಿಕೊಂಡು, ನಾಡಿನ ತುಂಬ ರಾಜ್ಯೋತ್ಸವಗಳನ್ನು ಮಾಡಿಕೊಂಡು, ಕನ್ನಡ ನಾಡನ್ನ, ಈ ನೆಲವನ್ನ, ಜಲವನ್ನ ಪ್ರತಿಯೊಬ್ಬ ಕನ್ನಡಿಗರ ಮೆಚ್ಚತಕ್ಕಂತಹ ಅನೇಕ ಸಾಮಾಜಿಕ ಕೆಲಸಗಳನ್ನು ಮಾಡಿಕೊಂಡು ಬಂದಿರತಕ್ಕಂಥ ಒಂದು ಇತಿಹಾಸ ಇರ್ತಕ್ಕಂಥ ಒಂದು ಸಂಘಟನೆ. ಇವತ್ತು ನಾವು ಸುಮಾರು ವರ್ಷಗಳಿಂದ ಈ ನೆನೆಗುದಿಗೆ ಬಿದ್ದಿರ್ತಕ್ಕಂಥ ಒಂದು ಸಂಘಟನೆ ಮತ್ತೆ ನಾವು ಮರುಜೀವವನ್ನು ಕೊಟ್ಕೊಂಡು ಈ ಸಂಘಟನೆಯನ್ನು ಗಟ್ಟಿ ಮಾಡಬೇಕು ಅಂತಕ್ಕಂತಹ ಉದ್ದೇಶವನ್ನು ಇಟ್ಕೊಂಡು ಇವತ್ತು ಈ ಸಭೆಯನ್ನು ಕರೆದಿರ್ತಕ್ಕಂಥ. ಈಗಾಗಲೇ ಮಾನ್ಯ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ KR ಕುಮಾರ್ ಅವರ ನೇತೃತ್ವದಲ್ಲಿ ಇನ್ನು ಕೆಲವೇ ದಿನಗಳಲ್ಲಿ ನಾವು ಒಂದು ಉನ್ನತವಾದಂಥ ಒಂದು ಹೋರಾಟವನ್ನು ಮಾಡಬೇಕು. ನಾಡು ನುಡಿ ಜಲಕ್ಕೋಸ್ಕರ ಕನ್ನಡದಲ್ಲಿ, ಕರ್ನಾಟಕದಲ್ಲಿ ಕನ್ನಡವೇ ಕನ್ನಡ ಭಾಷೆಯ ಆಡಳಿತ ಭಾಷೆ ಆಗಿ ಇದನ್ನು ಉಳಿಬೇಕು. ಪ್ರತಿಯೊಬ್ಬ ಕನ್ನಡಿಗರು ಕೂಡ ಕನ್ನಡದ ಭಾಷೆಯ ಮೇಲೆ ಈ ರಾಜ್ಯದಲ್ಲಿ ಹುಟ್ಟಿರ್ತಕ್ಕಂಥವ್ರು ಮತ್ತು ಈ ರಾಜ್ಯದಲ್ಲಿ ಜೀವನ ಮಾಡ್ತಕ್ಕಂಥವ್ರು ಈ ಭಾಷೆ, ನೆಲ ಮತ್ತು ಈ ರಾಜ್ಯವನ್ನು ಪ್ರೀತಿಸಬೇಕು. ಅಂಥವ್ರಿಗೆ ಮಾತ್ರ ಇಲ್ಲಿ ಅವಕಾಶ. ಕನ್ನಡಿಗರಿಗೆ ಹೆಚ್ಚು ಕಾರ್ಖಾನೆಗಳಲ್ಲಿ ಉದ್ಯೋಗವನ್ನು ಕಲ್ಪಿಸಿಕೊಡ್ಬೇಕು ಅಂತಕ್ಕಂಥ ಒಂದು ಕೂಗನ್ನು ಕೂಡ ಈ ಸರ್ಕಾರಗಳಿಗೆ ಎಚ್ಚರಿಕೆ ಕೊಡ್ತಕ್ಕಂಥ ಕೆಲಸ ಈಗಾಗಲೇ ನಾವು ತೀರ್ಮಾನ ಮಾಡಿದ್ವಿ. ಅದರಿಂದ ವಿಜಯನಗರ ಜಿಲ್ಲೆಯಲ್ಲಿ ಮತ್ತೆ ಆ ಒಂದು ಜವಾಬ್ದಾರಿಯನ್ನ ಮಾನ್ಯ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ KR ಕುಮಾರಣ್ಣನವರು ಈ ಒಂದು ಸಂಘಟನೆಯನ್ನು ಮತ್ತೆ ಚುರುಕುಗೊಳಿಸೋದಕ್ಕೆ ಅವರು ಆದೇಶವನ್ನು ನೀಡಿದ ಮೇಲೆ ಸುಮಾರು ದಿನಗಳಿಂದ ಇದನ್ನೆಲ್ಲ ನಾವು ಚರ್ಚೆ ಮಾಡಿ ಈಗಾಗಲೇ ನಾವು ಈ ಸಂಘಟನೆಯನ್ನ ಚುರುಕುಗೊಳಿಸೋದಕ್ಕೆ ನಾವೆಲ್ಲರೂ ಕೂಡ ಇವತ್ತು ಪ್ರಾರಂಭ ಮಾಡಿದ್ವಿ. ಯಾವುದೇ ಕನ್ನಡ ಪರ ಹೋರಾಟಗಳಲ್ಲಿ ನಾವೆಲ್ಲರೂ ಕೂಡ ಭಾಗಿಯಾಗಬೇಕು. ಈ ರಾಜ್ಯವನ್ನ, ಈ ನಾಡನ್ನ, ಈ ಭಾಷೆಯನ್ನು ಉಳಿಸ್ತಕ್ಕಂಥ ಎಲ್ಲರ ಜವಾಬ್ದಾರಿ ಕೂಡ ಇದೆ ಅಂತಕ್ಕಂಥದ್ದು ನಾವೆಲ್ಲರೂ ಕೂಡ ತಿಳ್ಕೊಳ್ತೇವೆ. ಅದರಿಂದ ನಮ್ಮ ಬಿ ಮಾರಪ್ಪ ಮಾಸ್ಟರ್ ನಿವೃತ್ತ ಶಿಕ್ಷಕರಾದ ಮೇಲೆ ಸಾಕಷ್ಟು ಬೇರೆ ಸಾಮಾಜಿಕ ಚಟುವಟಿಕೆಗಳಲ್ಲಿ ಅವ್ರು ತೊಡಗಿಕೊಂಡಿದ್ರು. ಆಮೇಲೆ ಅವ್ರಿಗೆ ಸಾಮಾಜಿಕ ಕಳಕಳಿ ಇದೆ. ಆ ಸಾಮಾಜಿಕ ಕಳಕಳಿ ಇರೋದ್ರಿಂದ ಈ ನಾಡು ನುಡಿ ಭಾಷೆಯಲ್ಲಿ ಕೂಡ ಅವರು ಒಂದು ಜವಾಬ್ದಾರಿ ತಗೊಳ್ಳಿ, ಅವ್ರ ಜೊತೆಗೆ ನಾವೆಲ್ಲರೂ ಕೂಡ ಇರ್ತೀವಿ. ಯಾವುದೇ ಹೋರಾಟ ಆಗಿರ್ಬೋದು, ಯಾವುದೇ ಸಮಸ್ಯೆ ಆಗಿರ್ಬೋದು, ಜ್ವಲಂತ ಸಮಸ್ಯೆಗಳಲ್ಲಿ ಕೂಡ ನಾವು ಅವ್ರ ಜೊತೆ ಇರ್ತೀವಿ. ಇದೆಲ್ಲ ಕೂಡ ನಾವು ಚರ್ಚೆಯನ್ನು ಮಾಡಿ ಇವತ್ತು ಅಂತಿಮ ತೀರ್ಮಾನಕ್ಕೆ ಬಂದಿರತಕ್ಕಂಥದ್ದು. ಅದಕ್ಕೆ ನಾನು ಮಾಧ್ಯಮ ಮಿತ್ರರಲ್ಲಿ ಈ ಒಂದು ಸಭೆಗೆ ಬಂದಿರೋದಕ್ಕೆ ತಮ್ಮೆಲ್ಲರಿಗೂ ಕೂಡ ನಾನು ಅಭಿನಂದನೆಗಳನ್ನು ಹೇಳ್ತಾ, ಮತ್ತು ಉಳಿದಂತ ಇನ್ನೂ ಏನಾದರೂ ತಾವು
ಪ್ರಶ್ನೆಗಳಿದ್ರೆ ತಾವು ದಯವಿಟ್ಟು ಕೇಳ್ಬೋದು, ಅದಕ್ಕೆ ನಾನು ಉತ್ತರಿಸೋದಕ್ಕೆ ನಾನು ಸಿದ್ಧನಿದ್ದೇನೆ. ಎಲ್ಲರಿಗೂ ನಮಸ್ಕಾರ. ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಸ್ವಲ್ಪ ವಾಯ್ಸು ನನಗೆ ಒಂದು ಥ್ರೋಟ್ ಇನ್ಫೆಕ್ಷನ್ ಆಗಿತ್ತು, ಈಗ ಸ್ವಲ್ಪ ಆರಾಮಾಗಿದ್ದೀನಿ. ವಾಯ್ಸು ಇಲ್ಲ, ದಯಮಾಡಿ ಕ್ಷಮಿಸಬೇಕು. ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ನನ್ನ ಆತ್ಮೀಯರು ಮತ್ತು ಕರ್ನಾಟಕ ರಾಜ್ಯ ಕನ್ನಡ ಸೇನೆ ಉಪಾಧ್ಯಕ್ಷರಾಗಿರ್ತಕ್ಕಂಥ ಎಸ್ ಎಸ್ ಆರ್ ಅವರು ನನಗೆ ಪರಿಚಯ ಆಗಿದ್ದು ಸುಮಾರು ಒಂದು 15 ದಿವಸದಿಂದ ಅಷ್ಟೇ. ನನಗೆ ಅವ್ರು ಪರಿಚಯ ಆಗಿದ್ದು, ಅವ್ರ ಹೆಸರು ಕೇಳ್ತಿದ್ವಿ, ಅವ್ರು ನನಗೂ ನೋಡ್ತಿದ್ರು, ಎಲ್ಲ ಬರ್ತಿದ್ವಿ. ಅದು ಯಾವುದೋ ಒಂದು ಸಣ್ಣ ಕೆಲಸಕ್ಕೆ ನಾವು ಕೂಡಿ ಯಾವುದೋ ಒಂದು ಊರಿಗೆ ಹೋಗಿದ್ವಿ. ಅಲ್ಲಿಂದನೇ ನನಗೆ ಸ್ವಲ್ಪ ಹೇಳ್ತಾ ಬಂದರು. ಅದು ಅವ್ರೊಳಗೆ ಅವರು ನಮ್ಮ ಮೇಲೆ ಏನೋ ವಿಶ್ವಾಸ ಇಟ್ಟು ಈ ಸ್ಥಾನವನ್ನು ಕೊಟ್ಟಿದ್ದಾರೆ. ಈ ಸ್ಥಾನವನ್ನು ಜವಾಬ್ದಾರಿಯುತವಾಗಿ ನಾವು ಮಾಡಬೇಕಾಗುತ್ತೆ. ಯಾಕಂದರೆ ಇದು ನನಗೆ ಹೊಸ ಫೀಲ್ಡ್. ಇದು ನಾನು ಇಷ್ಟು ವರ್ಷ ಸುಮಾರು ನಾವು ಸಂಘಟನೆ ಮಾಡಿದ್ದೀವಿ, ಆದರೆ ಸರ್ಕಾರಿ ನೌಕರಿ ಸಂಘಟನೆ ಬೇರೆ. ಈ ಸಂಘಟನೆ ನೋಡಿದ್ರೆ ಇದು ನಮ್ಮ ನಾಡಿನ ಸಂಸ್ಕೃತಿ, ನಮ್ಮ ನಾಡಿನ ಜಲ, ನೆಲ ಮತ್ತು ಭಾಷೆಯನ್ನು ಒಗ್ಗೂಡಿಸ್ತಕ್ಕಂಥದ್ದು ದೊಡ್ಡ ಜ್ವಲಂತ ಸಮಸ್ಯೆಗಳಿರೋದ್ರಿಂದ ಇದೊಂದು ಹೊಸ ಫೀಲ್ಡ್ ಆಗುತ್ತೆ ನಮಗೆ. ಇದಕ್ಕೆ ಅಧ್ಯಕ್ಷರಾಗಲಿ ಉಪಾಧ್ಯಕ್ಷರಾಗಲಿ ನಮ್ಮ ಕೈಲಿ ಒಬ್ಬರ ಕೈಲಿ ಆಗಲ್ಲ. ಇದು ನಿಮ್ಮೆಲ್ಲರ ಒಂದು ಗೂಡಿನ ಶಕ್ತಿ ಇದ್ದರೆ ಮಾತ್ರ ಅಧ್ಯಕ್ಷ ಮುಂದೆ ಹೋಗ್ಲಿಕ್ಕೆ ಅವಕಾಶ ಆಗುತ್ತೆ. ನಿಮ್ಮ ಶಕ್ತಿನ ಭಾಳ ಅತಿ ಮುಖ್ಯವಾಗಿ ಈ ಒಂದು ಸಂಘಟನೆಗೆ ಬೇಕಾಗುತ್ತೆ. ಆ ಶಕ್ತಿಯನ್ನು ಯಾವಾಗಲೂ ನೀವು ಸದಾ ಕೊಡ್ತೀರಿ ಅಂತ ನಂಬಿಕೊಂಡು ಈ ಸ್ಥಾನವನ್ನು ಒಪ್ಪಿಕೊಂಡಿದ್ದೀನಿ ನಾನು. ನನಗೆ ಕೇಳಿದಾಗ ನಾನು ಬೇಡ ಅಂತಲೇ ಹೇಳಿದ್ದೆ ಅವರಿಗೆ, ಇಲ್ಲ ನಿಮ್ಮ ಹತ್ರ ನಮಗೆ ಸ್ವಲ್ಪ ಬೇಕು, ಇದೊಂದು ಹೊಸ ಫೀಲ್ಡ್ ಆಗುತ್ತೆ ಸರ್, ದಯಮಾಡಿ ಬನ್ನಿ ಅಂತ ನಮ್ಮ ಹನುಮಂತನವರು ಎಲ್ಲ ಭಾಳ ಹೇಳೋದಕ್ಕೆ ಒಪ್ಕೊಂಡಿದ್ದೀನಿ. ಆದರೆ ಯಾವ ಕಾರಣಕ್ಕೂ ಹಿಂದೆ ಜರಿಬಾರ್ದು. ಯಾಕಂದರೆ ಇದು ನಾಡಿನ ಒಂದು ಉಳಿವು ನಮ್ಮ ಕೈಲಿ ಇದೆ. ಎಲ್ಲಿ ಶಕ್ತಿ ವಾಯಿಸ್ತಿರ್ತದೋ ಅಲ್ಲಿ ನಮ್ಮ ಬೇಡಿಕೆಗಳನ್ನು ಬರ್ತಾರಂತ. ಆದರೆ ನಾನು ಇತ್ತೀಚೆಗೆ ಈ ಒಂದು ಸಭೆಯಲ್ಲಿ ನೋಡಿದಾಗ ಇಲ್ಲಿ ವ್ಯಕ್ತವಾಗಿದ್ದು ರಾಜಕೀಯೇತರವಾಗಿ ಮಾತಾಡಿದ್ದು. ಯಾವುದೇ ಪಕ್ಷ ಭೇದ ಇಲ್ಲ, ಜಾತಿ ಮತ ಇಲ್ಲ. ಆಮೇಲೆ ಇದು ನಾಡಿನ ಜಲ, ನೆಲ, ಈ ಸಂಸ್ಕಾರ ಸಂಸ್ಕೃತಿ ಉಳಿಸ್ಬೇಕಂತಲೇ ಎಲ್ಲರೂ ಒಗ್ಗಟ್ಟು ಬಂದಿರತಕ್ಕಂಥದ್ದು. ಅದು ತುಂಬ ನನಗೆ ಇಷ್ಟ ಆಗಿದೆ. ಇಲ್ಲಿ ಇನ್ನೂ ಬಂದಿರೋದಂದರೆ ಬಸವೇಶ್ವರ ಸರ್ ಹೇಳ್ದಂಗೆ ಅವರು ನಮ್ಮ ಆಯುರ್ವೇದಿಕ್ ಮೆಡಿಷನ್, ಆರೋಗ್ಯದ ಬಗ್ಗೆ, ಶಿಕ್ಷಣದ ಬಗ್ಗೆ, ಉದ್ಯೋಗದ ಬಗ್ಗೆ ಸಹಾಯ ಮಾಡ್ತಕ್ಕಂಥದ್ದು 3 ಇರ್ತಾವೆ. ಇದು ಬೇಕಾಗಿದೆ ಈಗಿನ ಜನರಿಗೆ, ಯುವ ಪೀಳಿಗೆಗೆ ಈ ಒಂದು ಅವಶ್ಯಕತೆ ಇದೆ. ಈಗ ಎಷ್ಟೋ ಜನ ಮಲ್ಲಿಕಾರ್ಜುನ ಮೆಂಬರ್ MA BEd ಆಗಿದ್ದಾರೆ. ಆಮೇಲೆ ಇನ್ನೆಲ್ಲ ದೊಡ್ಡ ಓದಿಕಿಂದ ಇದ್ದಿದ್ದು ಪರಿಚಯ ಇಲ್ಲ ನನಗೆ. ನನ್ನ ಅನುಭವದಲ್ಲಿ ಹೇಳೋದಾದರೆ, ನಾನು ಈ ಫೀಲ್ಡಿಗೆ ಬಂದಮೇಲೆ ನಾನು ಸಣ್ಣ ಬಿಸ್ನೆಸ್ ಸ್ಟಾರ್ಟ್ ಮಾಡಿದೆ ಅಷ್ಟೇ. ಇಲ್ಲಿ ನಮ್ಮ ಮಗ ಸಾಫ್ಟ್ವೇರ್ ಇಂಜಿನಿಯರು, ಚಿಕ್ಕ ಮಗ BM ಅಕ್ಷಯ್ ಅಂತ, ದೊಡ್ಡ ಮಗ ಅವನು ಸಾಫ್ಟ್ವೇರ್ ಇಂಜಿನಿಯರು. ಅವರು ಈ ಫೀಲ್ಡಿಗೆ ಬಂದಾಗ ಜನರ ಸಮಸ್ಯೆ ಎಷ್ಟಿದೆ ಗೊತ್ತಾಗಿದ್ದು. ಈಗ ಎಷ್ಟು ಎಸೆನ್ಷಿಯಲ್ ಇದೆ ಅಂತಂದರೆ, ನಾನು ಒಂದು ಎಕ್ಸಾಂಪಲ್ ಹೇಳ್ತೀನಿ. ಮಲ್ಲಿಕಾರ್ಜುನ ಹೇಳಿದ ಒಂದು ಸಣ್ಣ ಎಕ್ಸಾಂಪಲ್ ಹೇಳ್ತೀನಿ. ಈಗ ನಾನು ಶಾಪ್ ಮಾಡಿದ್ವಿ, ಒಂದು ಐಸ್ ಫ್ಯಾಕ್ಟ್ರಿ ಮಾಡಿದ್ದೆ ಅಷ್ಟೇ. ಇಲ್ಲಿ ಇದು ನಮಗೆ ಕಾಣಿಸ್ತಿಲ್ಲ, ಏನೋ ಒಂದು ಲಾಭಕ್ಕೋಸ್ಕರ ಮಾಡೋಣ ಬಿಡಪ್ಪ ಅಂತ. ಅದರ ಉದ್ಯೋಗ ಎಷ್ಟು ಎಸೆನ್ಷಿಯಲ್ ಇದೆ ಅಂತಕ್ಕಂಥದ್ದು. ಹಾಸ್ಪಿಟಲ್ ಶಾಪ್ ಮಾಡಿದ್ವಿ ನಾವು, ಅಕ್ಷಯ್ ಇಮಗೇನ್ ಅಂತ ಒಂದು ಶಾಪ್ ಮಾಡಿದ್ವಿ. ಅಲ್ಲಿ ಉದ್ಯೋಗ ಎಂಥವ್ರು ಬಂದಿದ್ದಾರೆ ಗೊತ್ತಾ? BE ಓಡ್ರು ಸಪ್ಲೈ ಮಾಡೋಕೆ ಬರ್ತಾ ಇದ್ದಾರೆ. ಅವನು ನ್ಯಾಷನಲ್ ಕಾಲೇಜ್ ಓದಿರ್ತಕ್ಕಂಥ ವಿದ್ಯಾರ್ಥಿ, ಬಡತನ ಕಿತ್ತು ತಿಂತಾ ಇದ್ದ. ಅವನು 82% ಅವನಿಗೆ BE ಸ್ಟೂಡೆಂಟ್ ಕಂಪ್ಯೂಟರ್ ಸೈನ್ಸ್ ಜಾಯ್ನ್ ಆಗಿದ್ದಾನೆ. ಫೀಸ್ ಕಟ್ಟೋಕ್ಕಿಲ್ಲ ಹುಡುಗ. ಆವಾಗ ನಮ್ಮ ಮಗನ ಹತ್ರ ಬಂದು ಕೇಳ್ಕೊಂಡೆ, ಅಣ್ಣ ನಾನು ಬರ್ತೀನಿ, ನಂದು 3 ಗಂಟೆ ನಾನು ಕಾಲೇಜ್ಗೆ ಹೋಗಿದ್ದೆ, 3 ಗಂಟೆಯಿಂದ ನನಗೆ ಫೀಸ್ ಕಟ್ಟೋಕ್ಕಾಗ್ತಾ ಇಲ್ಲ ಕಾಲೇಜ್ನಲ್ಲಿ. ಕಾಲೇಜ್ ಓದ್ತದ ಹುಡುಗ. ಅಂತ ಕೇಳಿದೆ, ನನಗೆ ಫೋನ್ ಮಾಡಿದೆ ನನ್ನ ಮಗ, ಏನಪ್ಪ ಹಿಂಗೆ ಬರ್ತಾರೆ BE ಓದ್ತಿರೋದು. ನನಗೂ ಆಶ್ಚರ್ಯ ಆಯಿತು. ಹಾಗೆ ನಾನು ಇಮಿಡಿಯೇಟ್ ಕಾರ್ ತೊಗೊಂಡು ಅವ್ರು ಕುತ್ಕೊಂಡು ಹುಡುಗ ಮಾತಾಡಿದಾಗ, ಇವತ್ತು ಸ್ಟಿಲ್ ನಮ್ಮ ಹುಡುಗ ಕೆಲಸ ಮಾಡ್ತಾ ಇದ್ದಾನೆ, ಅವ್ನು ಲೈಫ್ ಕೊಟ್ಟಿದ್ದು. ಅಂದರೆ ಉದ್ಯೋಗದ ಸಮಸ್ಯೆ ಎಷ್ಟಿದೆ ಅಂತಕ್ಕಂಥದ್ದು ನಿಜವಾಗ್ಲೂ ಭಾಳ. MA BEd ಆದವರು, MA BEd ಆದ್ರೆ ಸತಿ ಇವತ್ತು ದಿವಸ ಉದ್ಯೋಗ ಇಲ್ಲ ನಮ್ಮ ಸರ್ಕಾರದಲ್ಲಿ ಕೊಡೋಕೆ ಆಗ್ತಾ ಇಲ್ಲ. ಈ ಸ್ವಯಂ, ಈಗ ಅವ್ರು ಹೇಳ್ದಂಗೆ ಸ್ವಯಂ, ಯಾರು ಇವರು ನಮ್ಮ ಡಾಕ್ಟರ್ ಬಂದು ಹೇಳಿದ್ರಲ್ಲ, ರೆಡ್ಡಿ ಅವ್ರು ಹೇಳಿದ್ರಲ್ಲ, ಸ್ವಯಂ ಉದ್ಯೋಗಗಳನ್ನ ನಾವು ಸೃಷ್ಟಿ ಮಾಡ್ಕೋಬೇಕು. ಸರ್ಕಾರ ನಮ್ಮಕ್ಕೆ ಸಾಧ್ಯನೇ ಇಲ್ಲ, ಅಷ್ಟು ಕೊಡ್ತಕ್ಕಂಥ ಶಕ್ತಿಗಳು ಸರ್ಕಾರದಲ್ಲಿ ಇಲ್ಲ ಅನ್ನಿಸಕ್ಕೆ ಕಾಣುತ್ತೆ. ಅದಕ್ಕೋಸ್ಕರ ನಾವೇನು ಮಾಡಬೇಕು, ಸ್ವಯಂ ಉದ್ಯೋಗಗಳಲ್ಲಿ ಸಾಕಷ್ಟು ಫೀಲ್ಡ್ಗಳಿದಾವೆ. ಅಗ್ರಿಕಲ್ಚರ್ ಫೀಲ್ಡಲ್ಲಿ ಸಾಕಷ್ಟು ದುಡಿಬೋದು.
ಆಮೇಲೆ ಇನ್ನು ಇಂಥ ಬಿಸ್ನೆಸ್ ಫೀಲ್ಡಲ್ಲಿ ಸಾಕಷ್ಟು ವ್ಯವಹಾರಗಳಿದೆ, ಅವನ್ನೂ ಮಾಡ್ಕೋಬೋದು. ಆಮೇಲೆ ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮ್ಗೆ ಹೋದರೆ ನಿಮಗೆ ಸಾಕಷ್ಟು ಸಬ್ಸಿಡಿಗಳು ಸರ್ಕಾರದಲ್ಲಿ ಇದ್ದಾವೆ, ಅವನೊಂದು ಉಪಯೋಗ ಮಾಡ್ಕೋಬೇಕು. ನಿಮ್ಗೆ ಯಾರಿಗೆ ಗೊತ್ತೇ ಇಲ್ಲ ಅವು ಸಬ್ಸಿಡಿ ಸೆಂಟ್ರಲ್ ಗೌರ್ಮೆಂಟ್ ನಿಮಗೆ ರೈತರಿಗೆ ಗೊತ್ತೇ ಇಲ್ಲ. ನಾನು ನಮ್ಮ ತಮ್ಮಗೊಂದು ಮಾಡಿದ್ದೀನಿ 1 ಕೋಟಿ ರೂಪಾಯಿದು NLM ಸ್ಕೀಮ್ನಲ್ಲಿ ಒಂದು ಪ್ರಾಜೆಕ್ಟ್ ಮಾಡಿದ್ದೀನಿ ನಾನು. ಅದು ಯಾರೊಬ್ಬರು ಹಿಂಗೆ ತುಮಕೂರಲ್ಲಿ ಬಂದರು 20 ಲಕ್ಷ ಬೇಯಿಸ್ಕೊಂಡ್ರು, ನಾನು ಮಾಡ್ಕೊಂಡು ಬಿಟ್ಟು ಹೋಗ್ಬಿಟ್ರು ಅವರು. ಅವ್ನು ಫ್ರಾಡ್ ಮಾಡಿ ಹೋಗ್ಬಿಟ್ಟ ನಮಗೆ. ಅದು ಆ್ಯಕ್ಚುಲಿ ಬರ್ತದೆ ನಮಗೆ. ಅದು ನಮ್ಮ ತಮ್ಮ ಬಂಗಾರ ಗೊತ್ತಿಟ್ಬಿಟ್ಟೆಲ್ಲ ಕೊಟ್ಟ. ನನಗೆ ಗೊತ್ತಿಲ್ಲ, ಏನೋ ಒಂದು ಜನ ನಂಬಿಸಿರಪ್ಪ ಕೊಟ್ಬಿಟ್ಟೆ. ಅವ್ನು ಬಿಡಲಿಲ್ಲ ನಾವು. ಅದರ ಅವ್ನು ಫಾಲೋಅಪ್ ಮಾಡಿ ಕರ್ಕೊಂಬಂದು ಏನೋ ಮಾಡಿದ್ವಿ. ಅವ್ನು ಬಿಟ್ಬಿಟ್ಟು ನಾವು ಸ್ವಂತ ಹೋರಾಟ ಮಾಡಿ 3 NLM ಸ್ಕೀಮ್ ನಮ್ಮ ತಾಲೂಕಿಗೆ, ಬಡ್ಲಡಿಗೆ ಒಂದು ಮಾಡಿದ್ದೀವಿ, ಕೂಡ್ಲಿಗೆಲ್ಲ ಒಂದು ಮಾಡಿದ್ದೀನಿ, ನಮ್ಮ ತಮ್ಮಂದಿಲ್ಲ ಮೇಲೆ ಮಾಡಿದ್ದೀನಿ. ಒಬ್ಬೊಬ್ರಿಗೆ 20 ಲಕ್ಷ ಸಬ್ಸಿಡಿ ಬಂದಿದೆ, ಇನ್ನು 20 ಲ್ಯಾಕ್ಸ್ ಸಬ್ಸಿಡಿ ಬರ್ತಾ ಇದೆ. ಸೆಂಟ್ರಲ್ ಲೆವೆಲ್ ಹೋರಾಟ ಮಾಡಿದ್ದೀವಿ. ಅದನ್ನು ನಾವು ಯಾರಿಗೆ ತೋರಿಸ್ಕೊಂಡಿಲ್ಲ ಅಷ್ಟೇ. ಆ ಶಕ್ತಿಯನ್ನು ಬಳಸ್ಕೊಂಡು ಆ ರೈತರಿಗೆ ಹೆಲ್ಪ್ ಮಾಡಿಕೊಟ್ಟಿದ್ದೀವಿ. ಇವತ್ತು ಖುಷಿಯಿಂದ